ಕುರಿತು ಬೀದಿ ನಾಟಕವನ್ನು ಪ್ರಸ್ತುತಪಡಿಸಲು ನವೋದಯ ವೈದ್ಯಕೀಯ ಕಾಲೇಜಿನಿಂದ ಬಂದಿದ್ದೇವೆ. ಈ ದಿನ ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನ ಎಂದು ಆಚರಿಸುತ್ತೇವೆ. ಈ ವರ್ಷದ ಶೀರ್ಷಿಕೆ ನಾವು ನೀವು ಕಲಿತು ಕ್ಷಯರೋಗವನ್ನು ಮುಕ್ತಗೊಳಿಸಬಹುದು. ಕ್ಷಯರೋಗ ಎಂದರೆ ಬೇರೆ ಏನೂ ಅಲ್ಲ. ಕ್ಷಯರೋಗ ಎಂದರೆ ಬೇರೆ ಏನೂ ಅಲ್ಲ, ಟಿಬಿ ಎಂದು ಕರೆಯಲಾಗುತ್ತದೆ. ಈ ಬೀದಿ ನಾಟಕದ ಪಾತ್ರಧಾರಿಗಳು ಬಾಲಾಜಿ, ಕ್ಷಯರೋಗ ಚಿಕಿತ್ಸಾ ಕೇಂದ್ರದಲ್ಲಿ ಕೆಲಸ ಮಾಡುವ ವೈದ್ಯ. ಚೇತನ್, ಕ್ಷಯರೋಗ ತಗುಲಿರುವ ಯುವಕ, ಇದನ್ನು ಮೊದಲಿನಿಂದಲೂ ಅರ್ಥ ಮಾಡಿಕೊಳ್ಳದವನು. ದೀಪ್ತಿ, ಚೇತನಿನ ತಂಗಿ, ಅವನ ಆರೋಗ್ಯಕ್ಕೆ ಚಿಂತಿತಳು. ಗಂಗಾಧರ್, ಸಮುದಾಯ ನಾಯಕ, ಕ್ಷಯರೋಗ ಜಾಗೃತಿಗಾಗಿ ಶ್ರಮಿಸುತ್ತಿರುವವನು. ದೀಕ್ಷಿತಾ, ಸಮುದಾಯ ಆರೋಗ್ಯ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ, ಜನರಲ್ಲಿ ಅರಿವು ಮೂಡಿಸುವಳು. ಮಮತಾ, ದಿವ್ಯಾ ಹಾಗೂ ವಿಶ್ವನಾಥ್, ಹಳ್ಳಿ ನಿವಾಸಿಗಳು, ಕ್ಷಯರೋಗ ತಡೆಗಟ್ಟುವ ಬಗ್ಗೆ ತಿಳಿಯಲು ಆಸಕ್ತಿ ಹೊಂದಿರುವವರು. ನಾನು ಧನುಷ್. ನಾನು ಹರ್ಷಿತ್, ಈ ಬೀದಿ ನಾಟಕದ ನಿರೂಪಕರು. ದೃಶ್ಯ 1. ಕ್ಲಿನಿಕ್ನಲ್ಲಿ ಆರಂಭವಾಗುತ್ತದೆ. ಡಾಕ್ಟರ್ ಬಾಲಾಜಿ ರೋಗಿಗಳನ್ನು ನೋಡುತ್ತಿದ್ದಾನೆ. ನಮಸ್ತೆ ಡಾಕ್ಟರ್. ನಮಸ್ಕಾರ. ನಿಮ್ಮ ಹೆಸರು? ಚೇತನ್. ಏನಾಗಿದೆ ನಿಮಗೆ? ಸ್ವಲ್ಪ ಕೆಮ್ಮು ಜ್ವರ ಇದೆ. ಎಷ್ಟು ದಿನದಿಂದ ಇದೆ ನಿಮಗೆ ಕೆಮ್ಮು ಮತ್ತೆ ಜ್ವರ? 1 ತಿಂಗಳ ಮೇಲಾಗಿದೆ. 1 ತಿಂಗಳ ಮೇಲೆ ಆಗಿದೆ ನಿಮಗೆ. ಮತ್ತೆ ಜ್ವರ ದಿನಪೂರ್ತಿ ಇರುತ್ತಾ ನಿಮಗೆ? ದಿನಪೂರ್ತಿ ಇರುತ್ತೆ, ಸಂಜೆಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಂಜೆಗೆ ಸ್ವಲ್ಪ ಜಾಸ್ತಿ ಆಗುತ್ತಾ? ಕೆಮ್ಮು ದಿನಪೂರ್ತಿ ಹಂಗೆ ಕೆಮ್ಮೇನು ಕಫ ಏನಾದ್ರೂ ಬರುತ್ತಾ ನಿಮಗೆ ಕೆಮ್ಮಲ್ಲಿ? ಹೌದು, ಯಾವ ಬಣ್ಣಲ್ಲಿ ಇರುತ್ತೆ ನಿಮಗೆ? ಕೆಂಪು ಬಣ್ಣ ಇರುತ್ತೆ. ಕಫ ಕೆಂಪು ಬಣ್ಣದಲ್ಲಿ ಇರುತ್ತಾ? ಆಯ್ತಾಯ್ತು. ಇನ್ನ ಏನಾದ್ರು ಇದೆನಾ? ರಾತ್ರಿ ಹೊತ್ತು ನಿಮಗೆ ಏನಾದ್ರು ಸ್ವಲ್ಪ ಬೆವರು ಬರೋದು ಇದೆನಾ? ಆಯ್ತು. ನೀವು ಊಟ ಎಲ್ಲ ಸರಿ ಹೋಗ್ತಿದೇನಾ ನಿಮಗೆ? ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ನೀವೇನಾದ್ರೂ ತೂಕ ಕಮ್ಮಿ ಆದಂಗಿದೇನಾ? ಬಟ್ಟೆ ಲೂಸ್ ಆಗೋದು ಹಂಗೇನಾದ್ರು ಆಗಿದೆನಾ ನಿಮಗೆ? ಸ್ವಲ್ಪ ಕಮ್ಮಿ ಆಗಿದೆ. ಇದಕ್ಕಿದ್ದಂಗೆ ಆಗಿದೆನಾ ನಿಮಗೆ? ಹೌದು. ಆಯ್ತು. ಮಾತ್ರೆ ಏನಾದ್ರು ತಗೊಂಡಿದ್ದೀರಾ ನೀವು? ಏನ್ ಮಾತ್ರೆ ತಗೊಂಡ್ರು ಕಮ್ಮಿ ಆಗ್ತಿಲ್ಲ. ಹೌದಾ? ಆಯ್ತು. ನಾನೊಂದ್ಸಲ ಚೆಕ್ ಮಾಡ್ತೀನಿ ನಿಮಗೆ ಏನಾಗಿದೆ ಅಂತ ನೋಡೋಣ. ಆಯ್ತು. ಡಾಕ್ಟರ್ ಬಾಲಾಜಿ ಪೇಷಂಟ್ ಅನ್ನು ಪರೀಕ್ಷಿಸುತ್ತಾನೆ. ಆಯ್ತು. ನಿಮಗೆ ರಕ್ತ ಪರೀಕ್ಷೆ ಮತ್ತು ಕಫ ಪರೀಕ್ಷೆ ಬರೆದು ಕೊಡುತ್ತೇನೆ, ಅದನ್ನ ಮಾಡಿಸ್ಕೊಂಡ್ಬೇಡ್ರಿ, ನೋಡೋಣ ಏನಾಗಿದೆ ಅಂತ. ಆಯ್ತಾ? ಮಾಸ್ಕ್ ಅನ್ನು ಧರಿಸಿ ಅಲ್ಲಿವರೆಗೆ. ಆಯ್ತಾ? ಚೇತನ್ ಕಫವನ್ನು ಡಬ್ಬಿಯಲ್ಲಿ ಹಾಕಿ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ತಲುಪಿಸುತ್ತಾನೆ. 2 ದಿನಗಳ ನಂತರ ರಕ್ತ ಹಾಗೂ ಕಫ ಪರೀಕ್ಷೆ ವರದಿಗಳನ್ನು ತೆಗೆದುಕೊಂಡು ವೈದ್ಯನ ಬಳಿ ಹೋಗುತ್ತಾರೆ. ಎಚ್ಚರಿಕೆಯ ಸಂಕೇತ. ಚೇತನ್ಗೆ ಕ್ಷಯರೋಗ ಪತ್ತೆ. ಡಾಕ್ಟರ್ ಬಾಲಾಜಿ ಲ್ಯಾಬ್ ವರದಿಗಳನ್ನು ನೋಡುತ್ತಿದ್ದಾರೆ. ಚೇತನ್ ಹಾಗೂ ದೀಪ್ತಿ ಕಳವಳದಿಂದ ಕೂತಿದ್ದಾರೆ. ಚೇತನ್, ನಿಮ್ಮ ಲ್ಯಾಬ್ ವರದಿಯ ಪ್ರಕಾರ ನಿಮಗೆ ಕ್ಷಯರೋಗ ಬಂದಿದೆ. ಕ್ಷಯರೋಗ ಅಂದ್ರೆ ಬಂದ್ಬಿಟ್ಟು ಟಿಬಿ ಅಂತ ಕರೆಯುತ್ತಾರೆ. ಹಳೆ ಕಾಲದಲ್ಲಿ ಇತ್ತಲ್ಲ, ಈಗಲೂ ಬರುತ್ತೆ. ಇದೇ ಮಾಮೂಲು ಜನರು ಏನ್ ಅನ್ಕೋತಿರ್ತಾರೆ ಅಂದ್ರೆ, ಈಗ ಏನಾದರೂ ಕೆಮ್ಮು ಮತ್ತೆ ಜ್ವರ ಬಂದಾಗ ಇದನ್ನು ನಾರ್ಮಲ್ ಶೀತ ಜ್ವರ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ನೀವು ಇಂತಹದ್ದು ನಿಮಗೆ ಕೆಮ್ಮು ಮತ್ತೆ ಜ್ವರ ಬಂದಾಗ ತಕ್ಷಣವೇ ಬಂದು ಡಾಕ್ಟರ್ ಹತ್ರ ತೋರಿಸಿಕೊಳ್ಳಬೇಕು. ಹಾಗೆ ಈ ಟಿಬಿ ಪರೀಕ್ಷೆಯನ್ನು ಪಡೆದುಕೊಳ್ಳಬೇಕು. ಇದು ಬಂದ್ಬಿಟ್ಟು ಅಮ್ಮ, ಇದು ಬ್ಯಾಕ್ಟೀರಿಯಾ ಅನ್ನೋದು ಟಿಬಿದು ನಿಮಗೆ ವಾಯುಮಾರ್ಗದಿಂದ ಒಬ್ಬ ಮನುಷ್ಯರಿಂದ ಇನ್ನೊಬ್ಬ ಮನುಷ್ಯಗೆ ಹರಡುತ್ತದೆ. ಇವ್ರು ಏನಾದರೂ ಟಿಬಿ ಸೋಂಕಿತರತ್ತ ಇದ್ದು ನಿಮ್ ಕೆಲಸ ಮಾಡುವ ಜಾಗದಲ್ಲಿ ಯಾರಾದ್ರೂ ಇದ್ದಾಗ ನಿಮಗೆ ಹಿಂಗೆ ಸೋಂಕು ಬಂದಿರುತ್ತದೆ. ಇದಕ್ಕೆ ನಾನೀಗ ಆರಾಮಾಗ್ಬೋದಲ್ಲ? ನೀವು ಇದಕ್ಕೆ ಕರೆಕ್ಟ್ ಆಗಿ ಮಾತ್ರೆಗಳನ್ನ ತಗೊಂಡರೆ ನೀವು ಆರಾಮಾಗ್ತೀರಾ. ಇದನ್ನ ಹಿಂಗೆ ಬಿಟ್ಕೊಟ್ಟಿದ್ದೀರಾ ಅಂದ್ರೆ ಇದು ಬಹಳ ಗಂಭೀರವಾಗುತ್ತದೆ. ಹೀಗಾಗಿ ನಿಮಗೆ ಟಿಬಿಗಂತ 6 ತಿಂಗಳವರೆಗೆ ನಿಮಗೆ ಮಾತ್ರೆಯನ್ನು ಬರೆದು ಕೊಡುತ್ತೇನೆ. ಈ ತಗೊಂಡ್ರೆ ನೀವು ಆರಾಮಾಗ್ತೀರಾ. ಕಂಟಿನ್ಯೂಸ್ ಆಗಿ ತಗೋಬೇಕು. ಕಂಟಿನ್ಯೂಸ್ ಆಗಿ ತಗೋಬೇಕು. ನೀವು ಆರಾಮಾಗಿದೆ ಅಂತ ಬಿಡಕ್ ಹೋಗ್ಬಾರ್ದು. ಇದೆಲ್ಲ ಮಾತ್ರೆ 1 ತಿಂಗಳಲ್ಲಿ ಆರಾಮಾದ್ರೆ ಬಿಡಂಗಿಲ್ಲ. ಇಲ್ಲ, ಇದು 1 ತಿಂಗಳಲ್ಲಿ ನೀವು ತಗೊಂಡು ನಿಮಗೆ ಆರಾಮಾದ್ಮೇಲೆ ಬಿಟ್ರೆ ಇದು ಬಹಳ ಕಷ್ಟ ಆಗುತ್ತೆ. ನೀವು ಆರಾಮಾಗೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಮಾತ್ರೆಗಳನ್ನು ತಗೊಂಡಾಗ ನೀವು ತಕ್ಷಣವೇ ಬಿಟ್ಟಿರನ್ಕೋ, ಆ ಬ್ಯಾಕ್ಟೀರಿಯಾ ಅನ್ನೋದು ಈ ಮಾತ್ರೆಗಳಿಗೆ ಪ್ರತಿರೋಧವನ್ನು ತೋರಿಸುತ್ತದೆ. ಇದಕ್ಕಾಗಿ ಮತ್ತೆ ನೀವು ಹೈ ಪವರ್ ಮಾತ್ರೆಗಳನ್ನು ತಗೋಬೇಕಾಗತ್ತೆ. ಹಾಗೆ ಆ 1 ತಿಂಗಳು ಬಿಟ್ಟು ಮತ್ತೆ 6 ತಿಂಗಳು ಎಕ್ಸ್ಟ್ರಾ ಕಂಟಿನ್ಯೂಸ್ ಆಗಿ ತಗೋಬೇಕಾಗತ್ತೆ.
ಹೀಗಾಗಿ ನೀವು 6 ತಿಂಗಳು ತಗೊಳ್ಳೇಬೇಕು. ನೀವು ಎಲ್ಲಾದ್ರೂ ಕೆಲಸ ಮಾಡ್ತಿದ್ರೆ ಎಲ್ಲಾದ್ರೂ ಫ್ಯಾಕ್ಟರಿಗಳಲ್ಲಿ ಬೇರೆ ಕಡೆಯಲ್ಲಿ ನೀವು 2 ವಾರದವರೆಗೆ ನೀವು ಮಾತ್ರೆಗಳನ್ನು ತಗೊಂಡು ನೀವು ಮಾಸ್ಕ್ ಅನ್ನು ಧರಿಸಿ ನೀವು ಕೆಲಸ ಮಾಡಕ್ಕೆ ಹೋಗ್ಬೋದು. ಹೀಗಾಗಿ 6 ತಿಂಗಳು ನೀವು ತಪ್ಪದೆ ತಗೋಬೇಕು. ಮಾಸ್ಕ್ ಅನ್ನು ಧರಿಸಿ ಯಾವ್ದಾದ್ರು ಫಂಕ್ಷನ್ ಏನಾದ್ರು ಇದ್ರೆ ಮನೆಯಲ್ಲಿ ಎಲ್ಲಿ ಹೋಗಕ್ ಹೋಗ್ಬೇಡ್ರಿ. ಕೆಮ್ರಿ, ಕಫವನ್ನು ನೀಟಾಗಿ ಒಂದು ಡಬ್ಬೆಯಲ್ಲಿ ಹಾಕಿ ಮನೆಯಲ್ಲಿ ಒಂದ್ ಕಡೆ ಇಡ್ರಿ. ಹೀಗೆ ಕೈಯನ್ನೆಲ್ಲ ತೊಳೆದುಕೊಂಡು ಇರ್ರಿ. ದೃಶ್ಯ 3. ಚೇತನ್ ಹಾಗೂ ದೀಪ್ತಿ ಮನೆಗೆ ಹಿಂದಿರುಗುತ್ತಾರೆ. ಮಾತ್ರೆ ತೆಗೆದುಕೊಂಡ ನಂತರ ಮಾತ್ರೆ ಹಿಂದುಗಡೆ ಇರುವ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡುವುದರಿಂದ ವೈದ್ಯರು ರೋಗಿ ಮಾತ್ರೆ ತಗೊಂಡಿದ್ದಾನೆ ಎಂದು ಅಪ್ಡೇಟ್ ಮಾಡಲಾಗುತ್ತದೆ. ಇದರಿಂದ ಇನ್ನೊಂದು ಪ್ರಯೋಜನವೂ ಇದೆ. ಕರೆ ಮಾಡುವುದರಿಂದ ತಿಂಗಳಿಗೆ 1,000 ರೂಪಾಯಿ ಸಹಾಯಧನ ಚಿಕಿತ್ಸಾ ಮುಕ್ತವಾಗುವವರೆಗೂ ನೀಡಲಾಗುತ್ತದೆ. ಸರ್ಕಾರದಿಂದ ನಿಕ್ಷಯ ಮಿತ್ರ ಎಂಬ ಲಿಂಕ್ ದಿಂದ ಬಡವರಿಗೆ ಉಪಯೋಗವಾಗುತ್ತದೆ. ಇದರಲ್ಲಿ ಡೊನೇಷನ್ ಮೂಲಕ ಉಚಿತ ಮಾತ್ರೆ, ಹಣ ಹಾಗೂ ಆಹಾರದ ಸೌಲಭ್ಯಗಳು ಲಭ್ಯವಾಗುತ್ತವೆ. ಅಣ್ಣ ಮಾಸ್ಕ್ ಹಾಕು. ಕೆಮ್ದಾಗ ಕೈ ತೊಳ್ಕೊಂಡ, ಎಲ್ಲೂ ಫಂಕ್ಷನ್ಗೆ ಹೋಗ್ಬೇಡ. 1-2 ತಿಂಗಳು ಸ್ವಲ್ಪ ಮನೆಯಲ್ಲೇ ಇರೋಣ. ದೃಶ್ಯ 4. ಪ್ರತಿ ವಾರ ಆಶಾ ಕಾರ್ಯಕರ್ತೆ ಮಾತ್ರೆಗಳನ್ನು ರೋಗಿ ಮನೆಗೆ ತಲುಪಿಸುತ್ತಾಳೆ. ಇದನ್ನ ಡಾಟ್ಸ್ ಎಂದು ಕರೆಯಲಾಗುತ್ತದೆ. ಡಾಟ್ಸ್ ಎಂದರೆ ಡೈರೆಕ್ಟ್ಲಿ ಅಬ್ಸರ್ವ್ ಟ್ರೀಟ್ಮೆಂಟ್. ಹಾಗೆ ಏನಾದರೂ ತೊಂದರೆ ಇದ್ದರೆ ತಕ್ಷಣವೇ ಡಾಕ್ಟರ್ ಬಳಿ ಹೋಗಲು ಹೇಳುತ್ತಾಳೆ ಹಾಗೂ ಫಾಲೋ ಅಪ್ ಸಲಹೆ ಸೂಚನೆಗಳನ್ನು ನೀಡುತ್ತಾಳೆ. 6 ತಿಂಗಳ ನಂತರ ಚೇತನ್ ಸಂಪೂರ್ಣವಾಗಿ ಗುಣಮುಖನಾಗಿದ್ದಾನೆ. ತದನಂತರ ಆಶಾ ಕಾರ್ಯಕರ್ತೆ ಮನೆಗೆ ಸರ್ವೆ ನಂತರ ಕ್ಷಯರೋಗ ಸೋಂಕು ಹೆಚ್ಚಾಗಿದೆ ಎಂದು ತಿಳಿದು ಬರುತ್ತದೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದೆ ಇದೆನಾ? ನಮ್ಮ ಅಣ್ಣನಿಗೆ ಹುಷಾರಿಲ್ಲ. ಕೆಮ್ಮು, ಜ್ವರ ಏನಾದ್ರೂ ಇದೆನಾ? ಅವರಿಗೆ ಟಿಬಿ ಆಗಿದೆ. ಯಾರ ಹತ್ರ ತೋರಿಸ್ಕೊಂಡಿದ್ದೀರಾ? ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೋರಿಸ್ತಿದ್ದೇವೆ. ನೀವು ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲೇ ತಗೊಂತೀರಾ, ನಮ್ಮ ಹತ್ರ ತಗೊಂತೀರಾ? ಹೌದಾ? ನಿಮ್ ಡೀಟೇಲ್ಸ್ ಎಲ್ಲ ಕೊಡಿ, ನಾನು ಒಂದ್ಸತಿ ನಮ್ಮ ಮಾಮಗೆ ಟಿಬಿ ಆಗಿದೆ ಮೇಡಮ್. ತೋರಿಸ್ಕೊಂತಿದ್ದೀರಾ? ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಿದ್ದೀರಾ? ತಗೋತಿದ್ದಾರೆ. ಡೀಟೇಲ್ಸ್ ಕೊಡಿ ನಮ್ಗೆ. ಆಶಾ ಕಾರ್ಯಕರ್ತೆ ಮನೆ ಸರ್ವೆ ನಂತರ ಕ್ಷಯರೋಗ ಸೋಂಕು ಹೆಚ್ಚಾಗಿದೆ ಎಂದು ತಿಳಿದು ಬರುತ್ತದೆ. ನಂತರ ಸಮುದಾಯ ನಾಯಕನಿಗೆ ಈ ವಿಚಾರವನ್ನು ಪ್ರಸ್ತುತಪಡಿಸುತ್ತಾಳೆ. ನಮಸ್ಕಾರ. ನಮಸ್ಕಾರ, ಹೇಳಿ, ಏನಾಯ್ತು? ಊರಲ್ಲಿ ಟಿಬಿ ಕೇಸಸ್ ಜಾಸ್ತಿ ಆಗಿದೆ. ಒಂದ್ಸತಿ ಎಲ್ಲರನ್ನೂ ಕರೆದ್ಬಿಟ್ಟು ನೀವ್ ಒಂದ್ಸತಿ ಮಾತಾಡಿ. ಸರಿ, ಎಲ್ಲರನ್ನು ಕರೀರಿ, ಹಾಗೆ ಡಾಕ್ಟರ್ ಅನ್ನು ಕರೀರಿ, ಮಾತಾಡೋಣ. ಸರಿ. ದೃಶ್ಯ 5. ಜಾಗೃತಿಯ ಕರೆ. ಸಮುದಾಯ ಚಟುವಟಿಕೆ. ಹಳ್ಳಿ ಆಂಗ್ಲದಲ್ಲಿ ಜನ ಸಮೂಹವಾಗಿದ್ದಾರೆ. ಗಂಗಾಧರ್ ಸಮುದಾಯ ನಾಯಕನಾಗಿ ಜನರ ಮುಂದೆ ಮಾತನಾಡುತ್ತಿದ್ದಾನೆ. ಅವರ ಜೊತೆಗೆ ದೀಕ್ಷಿತ ಆಶಾ ಕಾರ್ಯಕರ್ತೆ, ಚೇತನ್ ಹಾಗೂ ಡಾಕ್ಟರ್ ಬಾಲಾಜಿ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಟಿಬಿ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ಸಮುದಾಯ ನಾಯಕ ಅವರು ಟಿಬಿ ಬಗ್ಗೆ ಒಂದೆರಡು ಮಾತನ್ನು ಮಾತನಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನೋಡ್ರಪ್ಪ, ಪ್ರಶ್ನೆಗಳಿದ್ರೆ ಕೇಳ್ಬೋದು, ನಾನು ನಿಮ್ಗೆ ಹೇಳುತ್ತೇನೆ ಏನನ್ನೋದು. ಟಿಬಿ ಅಂದರೆ ಕ್ಷಯರೋಗ. ಟಿಬಿ ಅಂದರೆ ಏನೆಂದರೆ ಇದು ನಾರ್ಮಲ್ ಆಗಿ ನಿಮಗೆ ವಾಯುಮಾರ್ಗದಿಂದ ಈ ಬ್ಯಾಕ್ಟೀರಿಯಾಗಳು ಹರಡುತ್ತದೆ. ಒಂದು ಟಿಬಿ ಸೋಂಕಿತನಿಂದ ಇನ್ನೊಬ್ಬನಿಗೆ ಇದು ಬರುತ್ತದೆ. ಹಾಗೆ ಈ ರೋಗ ಲಕ್ಷಣಗಳನ್ನು ಬಂದ್ಬಿಟ್ಟು ನೀವು ಹೇಗಂತೀರಂದರೆ, ನಿಮಗೆ ಜ್ವರ, ಕೆಮ್ಮು, ಇಲ್ಲಾಂದ್ರೆ ನೀವು ರಾತ್ರಿ ಹೊತ್ತು ಬೇವರು ಬರೋದು, ಇಲ್ಲಾಂದ್ರೆ ಇದ್ದಕ್ಕಿದ್ದಂಗೆ ನೀವು ತೂಕ ಎಲ್ಲ ಕಮ್ಮಿ ಆಗೋದು, ಇವೆಲ್ಲ ನಿಮಗೆ ಕಂಡು ಬರುತ್ತಿದ್ದರೆ ನೀವು ತಕ್ಷಣವೇ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಬೇಕು. ಹಾಗೆ ಟಿಬಿ ಟೆಸ್ಟ್ ಗಳನ್ನು ಪಡೆದುಕೊಳ್ಳಬೇಕು. ಹೀಗೆ ಜ್ವರ ನೀವೆಷ್ಟೇ ಮಾತ್ರೆ ಹಾಕೊಂಡ್ರು, ಯಾವ್ದಕ್ಕೂ ಮಾತ್ರೆ ಹಾಕೊಂಡ್ರು ನಿಮಗೆ ಕಮ್ಮಿ ಆಗಿಲ್ಲ ಅಂದರೆ ನೀವು ಬಂದು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತದೆ. ಇಲ್ಲ, 6 ತಿಂಗಳವರೆಗೆ ನಿಮಗೆ ಮಾತ್ರೆಯನ್ನು ಬರೆದು ಕೊಟ್ಟರೆ ನೀವು 6 ತಿಂಗಳು ತಗೊಳ್ಳೇಬೇಕು ದಿನ. ಹಾಗೆ ನೀವು 1 ತಿಂಗಳು ತಗೊಂಡು ನಿಮಗೆ ಆರಾಮಾಗಿದೆ ಅಂತ ಬಿಟ್ಕೊಟ್ರೆ ಬಹಳ ಕಷ್ಟ ಆಗುತ್ತದೆ. ಹಾಗೆ ಮತ್ತೆ ನೀವು ಹೈ ಪವರ್ ಮಾತ್ರೆಗಳನ್ನು ತಗೋಬೇಕಾಗತ್ತೆ. ಹಾಗೆ ನೀವು ಆರಾಮಾಗೋದು ಲೇಟ್ ಆಗುತ್ತೆ. ಹಾಗೆ ಬಹಳ ಕಷ್ಟವಾಗುತ್ತೆ.
ಇದು ಬಹಳ ಜನ ಏನ್ ಅನ್ಕೋತಾರೆ ಅಂದ್ರೆ ಟಿಬಿ ಮಾತ್ರೆಗೆ ನಿಮಗೆ ಶರೀರ ದುರ್ಬಲವಾಗುತ್ತದೆ, ವಾಂತಿ ಬರೋದು, ಇಲ್ಲಾಂದ್ರೆ ಬೇರೆ ಏನಾದ್ರೂ ಕಾಣೋದು ಆಗುತ್ತೆ. ಆದರೆ ಇದೆಲ್ಲ ತಾತ್ಕಾಲಿಕ. ನೀವು ಮಾತ್ರೆಗಳನ್ನು ತಗೊಂಡಾಗ ಪೌಷ್ಟಿಕ ಆಹಾರವನ್ನು ತಿಂದು ನೀವು ಮಾತ್ರೆಗಳನ್ನು ತಗೊಂಡ್ರೆ ನೀವು ಆರಾಮಾಗ್ತೀರಾ. ಇಲ್ಲಿ ಒಳ್ಳೆ ಪ್ರಶ್ನೆ. ಟಿಬಿ ಹೇಗೆ ತಡೆಗಟ್ಟಬಹುದಂದರೆ, 1, ಸಾಮಾಜಿಕ ಅಂತರವನ್ನು ಮೂಡಿಸಬೇಕು. 2ನೇದು, ಮಾಸ್ಕ್ ಅನ್ನು ಧರಿಸಬೇಕು. 3ನೇದು ಬಂದ್ಬಿಟ್ಟು ನೀವು ಕೆಮ್ಮೋ ರೀತಿ ಸರಿಯಾಗಿ ಇರಬೇಕು. ಹಾಗೆ ಕೈಯನ್ನು ತೊಳೆದುಕೊಳ್ಳಬೇಕು ಕೆಮ್ಮಾದ ನಂತರ. ಹಾಗೆ ಕಫವನ್ನು ನೀವು ಡಬ್ಬಿಯಲ್ಲಿ ಹಾಕೊಂಡು, ಇಲ್ಲಾಂದ್ರೆ ಏನಾದ್ರೂ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಒಂದ್ ಕಡೆ ಇಡಬೇಕಾಗುತ್ತದೆ. ಹೀಗೆ ಇವೆಲ್ಲ ಪಾಟಿಸಿದರೆ ನಾವು ಟಿಬಿಯನ್ನು ತಡೆಗಟ್ಟಬಹುದು. ಹಳ್ಳಿಯಲ್ಲಿ ದೊಡ್ಡ ಬ್ಯಾನರ್ಗಳು, ಹೌದು ನಾವು ಕ್ಷಯರೋಗವನ್ನು ಮುಕ್ತಗೊಳಿಸಬಹುದು. ನಾವು 3 ವಿಷಯವನ್ನು ಪಾಲಿಸೋಣ. ಇನ್ವೆಸ್ಟ್, ಕಮಿಟ್, ಅಂದ್ರೆ ಡಾಕ್ಟರ್ ಒಬ್ಬರೇ ಅಲ್ಲ, ನಾವೆಲ್ಲ ಹಳ್ಳಿ ಜನ ಸೇರಿ ಟಿಬಿ ಬಗ್ಗೆ ಮುಕ್ತವಾಗಿ ಮಾತನಾಡೋಣ. ಇನ್ವೆಸ್ಟ್, ಹೂಡಿಕೆ, ಅಂದ್ರೆ ಹಣಕಾಸು ಇಲ್ಲದೆ ಟಿಬಿಯನ್ನು ಸೋಲಿಸೋದು ಸಾಧ್ಯವಿಲ್ಲ. ಹಾಗಾಗಿ ಗವರ್ಮೆಂಟ್ ಯೋಜನೆಗಳನ್ನು ಉಪಯೋಗಿಸಿ ಶೀಘ್ರ ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ನೀಡೋಣ. ಡೆಲಿವರಿ ಅಂದ್ರೆ ಇನ್ವೆಸ್ಟ್ ಮತ್ತೆ ಕಮಿಟ್ ಅನ್ನು ಉಪಯೋಗಿಸಿ ಟಿಬಿಯನ್ನು ನಿಯಂತ್ರಿಸೋಣ. ಇದು ಕೇವಲ ನಾಟಕವಲ್ಲ, ಇದು ಚಳವಳಿ. ನಾವು ಬದಲಾಗೋಣ, ಟಿಬಿ ಮುಕ್ತ ಭಾರತ ನಿರ್ಮಿಸೋಣ. ನಮ್ಮ ಘೋಷಣೆ, ಹೌದು ನಾವು ಎಲ್ಲರೂ ಸೇರಿ ಟಿಬಿ ಮುಕ್ತ ಭಾರತವನ್ನು ನಿರ್ಮಿಸೋಣ. ಪ್ರಪಂಚದ 3 ಜನಸಂಖ್ಯೆಯಲ್ಲಿ 1 ಜನರಿಗೆ ಟಿಬಿ ಇನ್ಫೆಕ್ಷನ್ ಇರುತ್ತದೆ. ಆದರೆ ಇವರು ಗುಣಲಕ್ಷಣಗಳನ್ನು ತೋರಿಸುವುದಿಲ್ಲ. ಆ 1 ಜನರಲ್ಲಿ 5ರಿಂದ 10% ಜನರಿಗೆ ಟಿಬಿ ರೋಗ ಪತ್ತೆ ಇರುತ್ತದೆ. ಅಂದರೆ ಇವರು ಗುಣಲಕ್ಷಣಗಳನ್ನು ತೋರಿಸುತ್ತಾರೆ. ಈ ಟಿಬಿ ಬಂದಿರುವ ಒಬ್ಬ ವ್ಯಕ್ತಿ 1 ವರ್ಷದ ಕಾಲದಲ್ಲಿ ಸುಮಾರು 10ರಿಂದ 15 ಜನರಿಗೆ ಈ ಟಿಬಿ ರೋಗದ ಸೋಂಕು ಹರಡಿಸುತ್ತಾನೆ. ಆದರೆ ಎಲ್ಲರೂ ಗುಣಲಕ್ಷಣಗಳನ್ನು ತೋರಿಸುವುದಿಲ್ಲ. ಯಾರ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತದೋ ಅವರಿಗೆ ಟಿಬಿ ಸೋಂಕು ಆಗುತ್ತದೆ. ಧನ್ಯವಾದಗಳು.